Welcome to Shri Vagdevi Tarot channel. Here is your future prediction with tarot card guidance. ಲೆಟ್ಸ್ ರೀಡ್ ಕಾಸ್ಮಿಕ್ ಎನರ್ಜಿ ನಿಮ್ಮ ಲವ್ ಲೈಫ್ ಬಗ್ಗೆ ಏನು ಹೇಳ್ತಿದೆ ಅಂತ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ತುಂಬಾ ಟ್ರಿಗರಿಂಗ್ ಎನರ್ಜಿ ಇದೆ. ಸೊ ಸದ್ಯಕ್ಕೆ ಅಹಂಕಾರ ಅಥವಾ ಈಗೋ ಅನ್ನೋದು ನಿಮ್ಮ ಪಾರ್ಟ್ನರಿಗೆ ತುಂಬಾ ಹೆಚ್ಚಾಗ್ಬಿಟ್ಟಿದೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಕೆಲವು ಎನರ್ಜಿನ ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ದು. ಸದ್ಯಕ್ಕೆ ನಿಮ್ಮ ಮತ್ತು ನಿಮ್ಮ ಪಾರ್ಟ್ನರ್ ಮಧ್ಯೆ ಬೇರೆ ಯಾರೋ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಇಬ್ಬರ ಎನರ್ಜಿನ ಮ್ಯಾಚ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ನಿಮ್ಮಿಬ್ರು ಮಧ್ಯೆ. ಯಾರೋ ಒಬ್ರು ನಿಮ್ಮಿಬ್ಬರ ರಿಲೇಶನ್ಶಿಪ್ಪಿನ ಮಧ್ಯದಲ್ಲಿ ತೊಂದರೆ ಕೊಡೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಕೆಲವು ವಿಚಾರಗಳನ್ನೆಲ್ಲ ಬಿಟ್ಟು ಹಾಕ್ಬಿಡಿ, ಲೆಟ್ ಗೋ ಮಾಡಿ. ಬೇಡದಿರುವಂತ ವಿಚಾರಗಳಿಗೆ ಅಥವಾ ಅನಗತ್ಯ ವಿಚಾರಗಳಿಗೆ ನಿಮ್ಮ ಜೀವನದಲ್ಲಿ ಒಂದು ಅವಕಾಶನ ಕೊಡಬೇಡಿ. ಹೊಸ ವಸ್ತುಗಳಿಗೆ, ಹೊಸ ಎನರ್ಜಿಗೆ ನಿಮ್ಮ ಜೀವನದಲ್ಲಿ ಮತ್ತೆ ನಿಮ್ಮ ರೂಮಿನಲ್ಲಿ ಜಾಗ ಮಾಡ್ಕೊಳ್ಳಿ ಎನ್ನುವಂಥದ್ದು ಇದೆ. ಸೊ ಮೇಕ್ ರೂಮ್ ಫಾರ್ ದ ನ್ಯೂ ಬಿಗಿನಿಂಗ್ ಇನ್ ಇಟ್ಸ್ ವೇ ಟು ಯು ನಾವು ಅಂತ ಇದೆ. ಸೊ ನಿಮ್ಗೆ ಬಿಟ್ಟಂತ ವಿಚಾರ. ಮರ್ಕ್ಯುರಿ ರೆಟ್ರೋಗ್ರೇಡ್ ನಡೀತಾ ಇದೆ. ಸೊ ಈಗ ಮುಂಬರುವಂತ ಗ್ರಹಣ ಸಾಕಷ್ಟು ಬದಲಾವಣೆಯನ್ನ ತಗೊಂಡ್ಬರ್ಬಹುದು. ಎಸ್ಪೆಷಲಿ ಎಲೆಕ್ಟ್ರಾನಿಕ್ ವಸ್ತುಗಳಿಂದ ಒಂದಷ್ಟು ಇಶ್ಯೂಸ್ ಆಗಬಹುದು. ಒಂದಷ್ಟು ಎಲೆಕ್ಟ್ರಾನಿಕ್ ವಸ್ತುಗಳು, ಎಸ್ಪೆಷಲಿ ಎಲೆಕ್ಟ್ರಿಕ್ ಕಾರು ಇಂದ ಒಂದಷ್ಟು ತೊಂದರೆಗಳಾಗಬಹುದು ಅನ್ನುವಂಥದ್ದು ಇದೆ. ಎಲೆಕ್ಟ್ರಿಕ್ ಕಾರ್ ತಗೊಳ್ಳೋದಿದ್ರೆ ಅಥವಾ ತಗೊಂಡಿದ್ರೆ ಮೇಕ್ ಶೋರ್ ಅದಕ್ಕೆ ಏನು ಮುಂಜಾಗ್ರತೆ ವಹಿಸ್ಬೇಕು, ಅಥವಾ ಗೊತ್ತಿಲ್ಲ, ನಿಮ್ಮದೇ ಆದಂಥ ರೀತಿಯಲ್ಲಿ ಸರಿಪಡಿಸ್ಕೊಳ್ಳಿ. ನಾಟ್ ಓನ್ಲಿ ಕಾರ್, ಇಟ್ಸ್ ಎ ಮಿಕ್ಸಿ ಇರಬಹುದು ಅಥವಾ ಬೇರೆ ಎಲೆಕ್ಟ್ರಿಕಲ್ ವೆಹಿಕಲ್ ಇರಬಹುದು. ಈವನ್ ಕರೆಂಟಿಗೆ ಸಂಬಂಧಪಟ್ಟಂಥ ವಿಚಾರಗಳು ಕೂಡ ಒಂದಷ್ಟು ಡಿಸ್ಟರ್ಬ್ ಆಗಬಹುದು. ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಒಂದು ಸ್ಟ್ರಾಂಗ್ ಆಗಿ ಎಲ್ಲವನ್ನು ಕೂಡ ಮುಂಜಾಗ್ರತೆ ವಹಿಸಿ ಡೀಪ್ ಆಗಿ ಎಲ್ಲಾನು ತಿಳ್ಕೊಂಡು ಆಮೇಲೆ ಮುಂದುವರಿರಿ. ಜೆಮಿನಿ, ಲಿಬ್ರಾ, ಅಕ್ವೇರಿಯಸ್ ಇದೆ. ಸೊ ಮಿಥುನ ರಾಶಿ, ಕನ್ಯಾ ರಾಶಿ ಇರ್ಬೋದೇನೋ. ತುಲಾ ರಾಶಿ ಮತ್ತು ಕುಂಭ ರಾಶಿ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಕರ್ಕಾಟಕ ರಾಶಿ, ಕನ್ಯಾ ರಾಶಿ ಮತ್ತೆ ವೃಷಭ ರಾಶಿ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಇಲ್ಲಿಲ್ಲ, ಬಟ್ ವೈಬ್ ಇದೆ ಇಲ್ಲಿ. ಸೊ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡುವಂತ ಸಾಧ್ಯತೆಗಳಿದೆ. ಕೆಲವ್ರಿಗೆ ನಿಮ್ಮನ್ನ ಬಿಟ್ಬಿಟ್ಟು ಬೇರೆಯವ್ರ ಜೊತೆ ಅವರು ಕಮಿಟ್ಮೆಂಟ್ ಕೊಡುವಂಥದ್ದು, ಕಮ್ಯುನಿಕೇಶನ್ ಆಗುವಂಥದ್ದು ಅಥವಾ ಎಂಗೇಜ್ಮೆಂಟ್, ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಸೀರಿಯಸ್ ಡಿಸ್ಕಷನ್ ಕೂಡ ನಡೀತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಯಾರು ಏನೋ ಹೇಳ್ತಾರೆ ನಿಮ್ಗೆ ಅನ್ನುವಂಥದ್ದು ಇದೆ. ಸಮ್ವನ್ ಹ್ಯಾಸ್ ಟು ಟೆಲ್ಲಿಂಗ್ ಯು ಸಮಥಿಂಗ್. ತಾಳ್ಮೆ ಅನ್ನೋದು ತುಂಬಾ ಮುಖ್ಯ. ಸದ್ಯಕ್ಕೆ ತಾಳ್ಮೆ ಅನ್ನೋದು ನಿಮ್ ಜೊತೆ, ನಿಮ್ ಜೀವನದಲ್ಲಿ ಯಾವಾಗ್ಲೂ ಇರ್ಲಿ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಮದ್ವೆ ವಿಚಾರ ಯಾರೋ ನಿಮ್ಗೆ ಹೇಳ್ಬಹುದು, ಅಥವಾ ಯಾರಾದ್ರೂ ಮದ್ವೆ ವಿಚಾರ ನಿಮ್ಮ ಹತ್ರ ತೆಗೆದ್ರೆ ಸೊ ಸ್ವಲ್ಪ ತಾಳ್ಮೆಯಿಂದ ಇರಿ. ದುಡುಕಿ ಯಾವ ನಿರ್ಧಾರನೂ ತಗೊಳ್ಬೇಡಿ. ಮತ್ತೆ ಯಾರು ವಿಚಾರನ ನಿಮ್ಗೆ ಮುಟ್ಟಿಸ್ತಾರೋ ಅವ್ರ ಮೇಲೇನೆ ನೀವು ಎಗರಾಡೋದಕ್ಕೆ ಹೋಗ್ಬೇಡಿ. ಬಿ ಕೇರ್ಫುಲ್ ಅಂಡ್ ಬಿ ಪೇಷನ್ಸ್. ಜೊತೆಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ನಿಮ್ಮ ಜೀವನನ ನೀವು ಅತ್ಯುತ್ತಮ ಮಾಡ್ಕೊಳ್ಬಹುದು, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು. ಇಷ್ಟ ಇದ್ರೆ ಮಾಡಿ, ಇಲ್ಲ ಅಂದ್ರೆ ಸ್ಕ್ರಾಲ್ ಮಾಡ್ಬಿಟ್ಟು ಬೇರೆ ವಿಡಿಯೋ ನೋಡ್ತಾ ಇರಿ. ತಲೆಗೆಡ್ಸ್ಕೊಳ್ಬೇಡಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Shri Vagdevi Tarot channel is so glad to see you again. Thank you for watching our tarot card readings today.